ಹಾವೇರಿ ನಗರದ ಜನರ ಪಾಲಿಗೆ ಜೀವಜಲವಾಗಿರುವಂತಹ ಹೆಗ್ಗೇರಿ ಕೆರೆ ಇದೀಗ ಒತ್ತುವರಿ ಸುಳಿಯಲ್ಲಿ ಸಿಲುಕಿದೆಯಾ? ಒಂದು ಕಾಲದಲ್ಲಿ ಬರೋಬ್ಬರಿ 1200 ಎಕರೆ ವಿಸ್ತೀರ್ಣ ಹೊಂದಿದ್ದಂತಹ ಕೆರೆ ಇದೀಗ ಕೇವಲ 600 ಎಕರೆಗೆ ಸೀಮಿತವಾಗಿದೆ ಎನ್ನುವ ಮಾತುಗಳು, ಆರೋಪಗಳು ಕೇಳಿಬಂದಿದೆ. ಸಾವಿರಾರು ಎಕರೆ ಕೆರೆ ಪ್ರದೇಶ ಒತ್ತುವರಿಯಾಗಿದೆ ಎಂಬ ಸ್ಥಳೀಯರ ಆರೋಪದ ನಡುವೆಯೇ ಕೆರೆ ಉಳಿಸಿ, ಹೆಗ್ಗೇರಿ ಕೆರೆ ಸಂರಕ್ಷಿಸಿ ಎನ್ನುವಂತ ಕೂಗು ಕೂಡ ಜೋರಾಗಿದೆ. ಹಾವೇರಿಯಲ್ಲಿ ಕುಗ್ಗಿದ ವಿಶಾಲವಾದ ಕೆರೆ, ನುಂಗಣ್ಣರ ಪಾಲಾಯಿತು ಹೆಗ್ಗೇರಿ ಕೆರೆ. ಇದು ಹಾವೇರಿ ಹೆಗ್ಗೇರಿ ಕೆರೆ. ಒಂದು ಕಾಲದಲ್ಲಿ ವಿಶಾಲವಾಗಿ ಹರಡಿಕೊಂಡಿದ್ದ ಈ ಕೆರೆ ಇಂದು ಒತ್ತುವರಿಯ ಆರೋಪದಿಂದ ಸುದ್ದಿಯಾಗಿದೆ. 1200 ಎಕರೆಗೂ ಅಧಿಕ ವಿಸ್ತೀರ್ಣ ಹೊಂದಿದ್ದ ಕೆರೆ ಪ್ರದೇಶ ಈಗ ಕೇವಲ 600 ಎಕರೆಗೆ ಇಳಿದಿದೆ ಎಂಬ ಆರೋಪ ಕೇಳಿ ಬಂದಿರುವಂಥದ್ದು. ಹಾವೇರಿ ನಗರಕ್ಕೆ ಬರಗಾಲ ಅಂತಂದರೆ ಸಾಕು, ಕುಡಿಯುವ ನೀರು ಸಮಸ್ಯೆ ಆಗುತ್ತೆ. 2024ರಲ್ಲಿ ಈ ಹೆಗ್ಗೇರಿ ಕೆರೆಗೆ ಯುಟಿಪಿಯಿಂದ ಅಂದರೆ ಅಪ್ಪರ್ ತುಂಗಾ ಯೋಜನೆ ಅಡಿಯಲ್ಲಿ ನೀರನ್ನು ಹರಿಸೋ ಕೆಲಸ ಆಯಿತು. ಅದಾಗಲೂ ಕೂಡ ಸಾಕಷ್ಟು ಜನ ರೈತರು ಕೂಡ ಗಲಾಟೆ ಮಾಡಿದ್ರು. ಯಾಕಂದರೆ ಈ ಕೆರೆ ತುಂಬಿದರೆ ಮಾತ್ರ ರೈತರಿಗೆ ಸಾಕಷ್ಟು ಅನುಕೂಲ ಆಗುವಂಥದ್ದು. ಜೊತೆಗೆ ಹಾವೇರಿ ನಗರಕ್ಕೆ ಮತ್ತು ಕೆಲ ಗ್ರಾಮಗಳಿಗೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಾ ಇತ್ತು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸರಿಸುಮಾರು 1100ಕ್ಕೂ ಅಧಿಕ ಎಕರೆ ಇರುವಂಥ ಈ ಜಾಗಕ್ಕೆ 2024ರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲೇಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿದ್ದ ಅಂದರೆ ಪ್ರಮುಖವಾಗಿ ಹಾವೇರಿ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಯುಟಿಪಿಯಿಂದ ಅಂದರೆ ಅಪ್ಪರ್ ತುಂಗಾ ಯೋಜನೆ ಅಡಿಯಲ್ಲಿ ನೀರನ್ನ ಎತ್ತಿ ಹಾಕುವ ಮೂಲಕ ಕೆಲಸ ಆಗಲಿಕ್ಕೆ ಮುಂದಾಗಿದ್ರು. ಕೆರೆ ಜಾಗ ಒತ್ತುವರಿ ಮಾಡಿಕೊಂಡು ವಿವಿಧ ಚಟುವಟಿಕೆಗಳು ನಡೀತಿವೆ ಹೀಗಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಈ ಕೆರೆಯಿಂದ ಹಾವೇರಿ ನಗರಕ್ಕೆ ನೀರು ನೀಡಲಾಗ್ತಾ ಇದೆ. ಅಲ್ಲದೆ ಬೇಸಿಗೆಯಲ್ಲಿ ಸುತ್ತಮುತ್ತಲಿನ 10 ಹಳ್ಳಿಗಳ ರೈತರು ಒಣ ಬೇಸಾಯಕ್ಕೆ ಸಹಾಯವಾಗ್ತಿತ್ತು. ಇದೀಗ ಒತ್ತುವರಿಯಿಂದ ಹಿರಿದಾದ ಹೆಗ್ಗೆರೆ ಚಿಕ್ಕದಾಗಿದೆ. ಅಲ್ಲದೆ ಕೆರೆ ತುಂಬಿದರೆ ನೀರು ಸಂಗ್ರಹವಾದರೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ ಅಂತಾರೆ ಸ್ಥಳೀಯರು. ಸಲುವಾಗಿ ಭಾಳ ಇಂಪಾರ್ಟೆಂಟ್ ಐತ್ರಿ. ಅದಕ್ಕೆ ಇದನ್ನ ಒತ್ತುವರಿ ಆಗಿದ್ದನ್ನು ಸರಿಪಡಿಸಿದ್ರೆ ಭಾಳ ಅನುಕೂಲ ಆಕೈತೆ ರೀ. ಮತ್ತು ಕೆರೆ ನೀರು ಜಾಸ್ತಿ ಹಿಡಿತೈತಿ. ಒತ್ತುವರಿ ಮಾಡಿದ್ದೆಲ್ಲ ತೆರವುಗೊಳಿಸಿದ್ರೆ ಅದೊಂದು ಅನುಕೂಲ ಆಕೈತೆ ರೀ. ಅದು ಶೀಘ್ರವಾಗಿ ಇದನ್ನ ಒಟ್ಟು ಮಾಧ್ಯಮದವ್ರು ಇದನ್ನ ಏನು ಮಾಡಿ ಇದನ್ನ ಬಗೆಹರಿಸ್ಬೇಕು ಅಂತ ಸರ್ವೆ ಮತ್ತು ಅನುಕೂಲ ಮಾಡ್ಬೇಕು. ಸರ್ವೆ ಸುಮಾರು ಇದು ಅವು ಹಿಂದೆ ಹಿರಿಯರು ಹೇಳಿದ್ರಿ 1100-1200 ಎಕರೆ ಹೇಳ್ತಾರೆ ರೀ. ಆದರೆ ಈಗಿರೋದು ಏನೋ 600 ಎಕರೆ ಅಂತ ಅಂತಾರೆ ರೀ. ಅದು 600 ಎಕರೆ ಇಲ್ರಿ. ಅದು ಅದಕ್ಕಿಂತ ಕಡಿಮೆ ಆಗೈತೆ ರೀ. ಒತ್ತುವರಿ ಭಾಳ ಆಗೈತೆ ರೀ. ಭಾಳ ಅಂದರೆ ನೋಡಿದ್ರೆ ಗೊತ್ತಾಗತ್ತೆ ರೀ. ಅದು ನಾವು ಸಣ್ಣ ಇದ್ದಾಗ ನೋಡೋದಕ್ಕೂ ಈಗ ನೋಡೋದಕ್ಕೂ ಭಾಳ ವ್ಯತ್ಯಾಸ ಐತೆ ರೀ ಕೆರೆ. ಹಾವೇರಿ ನಗರದಲ್ಲಿ ಬರಗಾಲದ ಪರಿಸ್ಥಿತಿ ಎದುರಾದಾಗ ನಗರದ ಜನರಿಗೆ ಕುಡಿಯುವ ನೀರು ಒದಗಿಸುವಂತಹ ಪ್ರಮುಖ ಜಲಮೂಲಗಳಲ್ಲಿ ಹೆಗ್ಗೇರಿ ಕೆರೆಯೂ ಕೂಡ ಒಂದು. ಹೀಗಾಗಿ ಕೆರೆ ಉಳಿದರೆ ಮಾತ್ರ ಭವಿಷ್ಯದಲ್ಲಿ ಹಾವೇರಿ ನಗರದ ನೀರಿನ ಸಮಸ್ಯೆಗೆ ಪರಿಹಾರ ಸಾಧ್ಯ ಎಂದಿದ್ದಾರೆ ಸ್ಥಳೀಯರು. ಇನ್ನು ಅಪ್ಪರ್ ತುಂಗಾ ಯೋಜನೆಯ ಮೂಲಕ ಹೆಗ್ಗೇರಿ ಕೆರೆಗೆ ನೀರು ಹರಿಸಲಾಗ್ತಾ ಇದೆ. 2024ರಿಂದ ಹಾವೇರಿ ನಗರಕ್ಕೆ ನೀರುಣಿಸುವಲ್ಲಿ ಹೆಗ್ಗೇರಿ ಕೆರೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಆದರೆ ಒಂದು ಕಡೆಗೆ ಕೆರೆಗೆ ನೀರು ಹರಿದು ಬರ್ತಿದ್ರೆ ಮತ್ತೊಂದು ಕಡೆ ಕೆರೆ ಪ್ರದೇಶ ಒತ್ತುವರಿ ಆಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ನೀರಿನ ಮೂಲ ಉಳಿಸಬೇಕಾ ಅಥವಾ ಒತ್ತುವರಿಗೆ ಅವಕಾಶ ಕೊಡಬೇಕಾ ಎಂಬ ಪ್ರಶ್ನೆ ಇದೀಗ ಹಾವೇರಿ ಜನರ ಮುಂದಿದೆ.